ಅಮ್ಮ, ಇವಾಗ ಎಲ್ರೂ ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ಅಲ್ಲಿ ಇಲ್ಲಿ ಅಂತ ಹೇಳ್ಬಿಟ್ಟು ವಿಡಿಯೋಗಳು ಮಾಡಿ ಅದು ಮಾಡಿ ಇದು ಮಾಡಿ ಅಂತ ಹೇಳ್ಬಿಟ್ಟು ಎಲ್ಲರೂ ಕಾಸು ಮಾಡ್ಕೊತಾವ್ರೆ. ಹೌದೇ? ಮತ್ತು ನೀನು ಬಿಸ್ನೆಸ್ ಮಾಡೋದ್ರ ಬದಲು ಅದನ್ನೇ ನೀ ಮಾಡ್ಬೋದಲ್ವೇನೆ ನೀನುನುವೆ? ಹಾಂ, ಎಲ್ಲರೂ ಲಕ್ಷ ಲಕ್ಷ ದುಡಿತಾರೆ ಅಂದರೆ ನೀನು ದುಡಿಬ್ಯಾಡ ಅಂದವ್ರು ಯಾರು? ಹ್ಞೂ ಕಣಮ್ಮ, ನಾನು ಹಂಗೆ ಅನ್ಕೋತಿದ್ದೆ. ಅಲ್ಲ ಈ ಪೊದ್ದಿ ಅದು ಇದು ಬಿಸ್ನೆಸ್ ಮಾಡಿ ಕಾಸು ಮಾಡೋದನ್ನ ನಾನು ಹೆಂಗೋನುವೆ ವಿಡಿಯೋ ಗಿಡಿಯೋ ಮಾಡ್ಕೊಂಡು ಇನ್ಸ್ಟಾಗ್ರಾಮಾಗ ನಾನು ಫೇಮಸ್ ಆಗೋಗ್ಬಿಟ್ಟು ಹೆಂಗೋನುವೆ ಮಾಡೋಣ ಅಂತ. ನಿಂಗೆ ಗೊತ್ತಾ, ಪೊದ್ದಿನೂ ಒಂದು 4 ವಿಡಿಯೋ ಮಾಡ್ಬಿಟ್ಟು ಬಿಟ್ಟವಳೆ ಕಣಮ್ಮ. ಇನ್ಸ್ಟಾಗ್ರಾಮಾಗ ನೋಡಿದೆ, ಎಲ್ಲರೂ ಸೂಪರು ಕ್ಯೂಟು ಕ್ಯೂಟು ಅಂತ ಹೇಳ್ಬಿಟ್ಟು ಏನು ಆಡಿ ಆಡಿ ಹೊಗಳ್ತಾವ್ರೆ. ನಾನು ಅವಳಿಗಿನ್ನ ಕ್ಯೂಟ್ ಆಗಿವ್ನಿ. ನಾನು ಮಾಡಾಕಿದ್ರಂತೂ ಟಾಪು ರೇಂಜಾಗಿ ಹೊಂಟೋಯ್ತದೆ ಕಣಮ್ಮ. ಹೌದೇ? ಮತ್ ಮಾಡಮ್ಮಿ, ಯಾಕೆ ಸುಮ್ಮನೆ ಕುಂತ್ಕೊಂಡಿದ್ದೀಗ? ನೀನು ಬರೀ ಬಾಯಿ ಮಾತಾಗಿ ಹೇಳೋದು. ಇಲ್ಲ ಸುಮ್ಮನೆ ಅವ್ರ ಇರ್ತಾಗ 40-50 ಸಾವಿರ ರೂಪಾಯಿ ಸಾಲ ಮಾಡ್ಕೊಬಿಟ್ಟು ಬಂದು ನನ್ನ ತಲೆ ಮೇಲೆ ಎಳೆಯೋದು. ಇಷ್ಟು ಬಿಟ್ರೆ ನೀನು ಇನ್ನೇನು ಮಾಡಿ ಕೈ ಹೇಳು ನೋಡು. ಅದೇನೋ ಅದಕ್ಕೇನು ಕಾಸು ಖರ್ಚಾಗಕ್ಕಿಲ್ಲ ಅಂತ ಅನಿಸ್ತದೆ. ನೀನು ಕಾಸು ಖರ್ಚಾಗ್ದಿರ ಅಂತ ಕೆಲಸನ ಮಾಡೋದು ಬಿಟ್ಬಿಟ್ಟು ಬರೀ ಈ ಕಾಸು ಖರ್ಚಾಗವನೇನಿಯ ಮಾಡೋದು ನೋಡ್ತೀಗ. ನನ್ನ ಮಾತು ಕೇಳಿ ಸುಮ್ಕಿನೇನಿಯ? ಅದೇನು ಅಂತಾರಲ್ಲ, ಮಾಡ್ಬಿಟ್ಟು ವಿಡಿಯೋನ ಮಾಡ್ಕೊಂಡು ಹಾಕು. ಅಮ್ಮ, ಅದೆಲ್ಲ ಮಾಡಬೇಕು ಅಂತಂದರೆ ಐಫೋನ್ ಇರಬೇಕು ಕಣಮ್ಮ. ಏನಿಲ್ಲ ಅಂದ್ರೂ ಒಂದು 70-80 ಸಾವಿರ ರೂಪಾಯಿ ಫೋನ್ ಅದು. ಅದನ್ನ ತಗೊಂಡ್ರೆ ನೋಡು, ನಾನು ಬ್ಯೂಟಿಯಾಗಿ ಕಾಣಿಸ್ತೀವಿ. ಅವಾಗ ಎಲ್ರೂ ನಾನು ಸಂದಾಕಿದ್ದೀನಿ ಅಂತ ಹೇಳ್ಬಿಟ್ಟು ಪಟ 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 ಅಂತ ಹೇಳ್ಬಿಟ್ಟು ಪಾಲ ಹೊತ್ತು ಬಿಡ್ತಾರೆ. ಯವ್ವಾ, 70 ಸಾವಿರ ರೂಪಾಯಿ 80 ಸಾವಿರ ರೂಪಾಯಿ ಫೋನಾ? ಲೇ ಮಗಳೇ, ಇನ್ನೊಂದ್ಕಿಂತ ಸಾಲಾಗಿಲ್ಲ ಏನ ಮಾಡಿದೆ ಅಂದರೆ ಮೂಲೆಗಿರ ಪರ್ಕೆ ಮುರಿದೋಯ್ತದೆ. ನಾನು ಯಾಕಮ್ಮ ಸಾಲ ಮಾಡಿ ತಗೊಂಡ್ಲಿ? ನಾನು ಸಾಲ ಪಾಲ ಎಲ್ಲ ಮಾಡೋಕ್ಕಿಲ್ಲ. ನನಗೆ ತಲೆ ಕೆಟ್ಟೈತೆ ಸಾಲ ಮಾಡೋಕ್ಕೆ. ಓ ಅಮ್ಮ, ಬ್ಯಾರೆ ಏನಾರ ಪ್ಲಾನ್ ಮಾಡಬೇಕು ಕಣಮ್ಮ. ನನಗಂತೂ ಫೋನ್ ಬೇಕೇ ಬೇಕು. ನಾನೇನು ಸಾಲ ಮಾಡಿ ತಗೊಳ್ಳೋದಿಲ್ಲ ಬಿಡು, ನೀನು ಎದ್ರಕೊಳಕ್ಕೆ ಹೋಗ್ಬೇಡ. ಮತ್ತೆ ಸಾಲ ಮಾಡ್ಬಿಟ್ಟು ನೀನು ತಗ್ಲಾಕ್ಸ್ತೀನಿ ಅಂತ ಹೇಳ್ಬಿಟ್ಟು ಸಾಲ ಪಾಲ ಎಲ್ಲ ಮಾಡೋಕ್ಕಿಲ್ಲ ನಾನಂತೂ. ಬ್ಯಾರೆ ಏನಾರ ಬ್ಯಾರೆ ಏನಾರ ಯೋಚನೆ ಮಾಡ್ತೀನಿ ಇರು. ಅಲ್ವೇ, ನೀನು ಕಾಸು ಉಳ್ಸೋದೇನು ಮಾಡೋದೇ ಇಲ್ಲ. ಈಗ ನಿಂತ ಫೋನ್ ಐತಲ್ಲ, ಆ ಫೋನಾಗೆ ಏನು ಮಾಡು ವೀಡಿಯೋಗಳನ್ನ ಬ್ಯಾಡ ಅಂದವ್ರು ಯಾರು? ನನ್ನ ಫೋನಾಗ ಮಾಡಿಬಿಟ್ರೆ ನನ್ನ ಕಿತ್ತೋಗಿರೋ ಮಕ, ಅಂದರೆ ನನ್ನ ಕಿತ್ತೋಗಿರೋ ಮಕ್ಕಲ್ಲ, ಆ ಫೋನ್ ಕಿತ್ತೋಗಿರೋ ಫೋನಾಗೆ ನನ್ನ ಮುಖ ಸಂದ ಕಾಣಕ್ಕಿಲ್ಲ. ಹೆಂಗೋ ಕಾಣಿಸ್ತದೆ ಕಣಮ್ಮ. ನಂಗೆ ಇಷ್ಟ ಆಗಕ್ಕಿಲ್ಲ. ನಾನು ನೋಡಿದ್ರೆ ಸಂದ ಕಾಣಿಸ್ಬೇಕು ನನಗಂತೂ. ಹೆಂಗೋ ಕಾಣಿಸಿದ್ರೆ ನಂಗೆ ಹೊಸಿನೂ ಇಷ್ಟ ಆಗಕ್ಕಿಲ್ಲ. ಐಫೋನಾಗಾದರೆ ಸೂಪರಾಗಿ ಕಾಣಿಸ್ತೀನಿ ನಾನಂತೂ. ಅದಕ್ಕೆ ಐಫೋನಾಗೇನೇ ನೀ ಹೆಂಗೋನು ಇದು ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ. ಮಾಡೋಣ ಅಂತ. ಅಮ್ಮ, ನನ್ನ ಗಂಡನ್ನ ಕೇಳಿದ್ರೆ ಕೊಡ್ಸಕ್ಕಿಲ್ವಾ? ಅವನು ಎಲ್ಲಿಂದ ಕೊಡಿಸ್ತಾನೆ? 70-80 ಸಾವಿರ ಅಂದರೆ ಕ್ಯಾಕೋ ಸುಗಿದೊಡ್ತಾನೆ ಅಷ್ಟೇ ಮನೆಯಿಂದ. ಹೋಗಿ ಸುಮ್ಕೆನೆಯಾ, ಯಾವ ದುಡ್ಡು ಇಲ್ಲ, ಯಾವ ಫೋನು ಇಲ್ಲ ಅಂತ ಹೇಳ್ಬಿಟ್ಟು ಕಷ್ಟ ಐತೆ ಎಲ್ಲ ಕೊಡ್ಸೋದು. ಅಮ್ಮ, ಸುಮ್ಮನೆ ಕೇಳಿದ್ರೆ ಕೊಡ್ಸಕ್ಕಿಲ್ಲ. ಬಸ್ರಿ ಬೈಕೆ ಅಂತ ಕೇಳಿದ್ರೆ, ಲೇ ಮಂಗ್ಯ, ಬಸ್ರಿ ಬೈಕೆ ಅಂದರೆ ತಿನ್ನೋದು. ಐಫೋನ್ ಇರೋನ ಬೈಕೆ ಆಯ್ತದ? ಅಮ್ಮ, ನೀ ಕಾಲದಾಗೆ ಫೋನ್ ಇರಲಿಲ್ಲ, ಅದಕ್ಕೆ ನಿಮಗೆ ಬೈಕೆ ಗೊತ್ತಿರಲಿಲ್ಲ. ಆದರೆ ಈಗ ನಾನು ಬಸ್ರಿ ಅಂತ ಹೇಳಿದ್ದೀನಿ. ಹಂಗಂದಮೇಲೆ ಈ ಬಸ್ರಿಗೆ ಐಫೋನ್ ಬೈಕೆ ಬರಬಾರ್ದು ಅಂತ ಏನೈತೆ? ನನಗಂತೂ ಐಫೋನ್ ಬೈಕೇನೇನಿಯಾ ಬತ್ತೈತೆ. ನನಗಂತೂ ಐಫೋನ್ ಬೇಕೇ ಬೇಕು. ನನಗೆ ನನ್ನ ಗಂಡ ಬಂದಿದ ತಕ್ಷಣ ರೀ ನನಗೆ ಬೈಕೆ ಆಯ್ತಾಯ್ತು ಐಫೋನು ಅಂತ ಹೇಳ್ತೀನಿ. ಆವಾಗ ಆರಾಮಾಗಿ ಕೊಡಿಸ್ಬಿಡ್ತಾರೆ ಐಫೋನ. ನಾನು ಐಫೋನ್ ಎತ್ಕೊಂಡು ವಿಡಿಯೋ ಮಾಡೋಕ್ಕೆ ಶುರು ಮಾಡ್ಕೊತೀನಿ. ಹೆಂಗೆ? ನಿನ್ನ ಗಂಡ ಕೊಡಿಸ್ದ, ನೀನು ಕೊಡಿಸ್ಕೊಂಡೆ, ನೀನು ವಿಡಿಯೋ ಮಾಡಿದೆ, ಅಪ್ಲೋಡ್ ಮಾಡಿದೆ, ಅದರ ಕಾಸು ಮಾಡಿದೆ, ನೀನು ನನಗೆ ಚೆನ್ನಾಗಿ ನೋಡ್ಕೊಂಡೆ. ಇದೆಲ್ಲನೂ ನಾನು ಇನ್ನೂ 10 ವರ್ಷ ಸಾಯೋ ಗಂಟೆ ಕನಸು ಕಾಣ್ಕೊಂಡು ಕೂತ್ಕೊಂಡಿರ್ಬೇಕು ಅಷ್ಟೇನೆ. ನೋಡ್ತಿರು ನಾನು ಹೆಂಗೆ ಡ್ರಾಮಾ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ನಿಂಗಿನ್ನೂ ಗೊತ್ತಿಲ್ಲ, ಸುಮ್ಕಿರು. ನನ್ನ ಗಂಡ ಇವಾಗ ನನ್ನ ಭಾಳ ಸಂದಾಕ ನೋಡ್ಕೊತಾವನಿ ಕಣಮ್ಮ. ಡ್ರೈ ಫ್ರೂಟ್ಸ್ ಎಲ್ಲ ಕೆಜಿ ತಗೊಬಿಟ್ಟು ಬಂದು ರೂಮಾಗ ಮಾಡ್ಗವ್ನಿ. ನೀನು ತಿನ್ನು ಅಂತ ಹೇಳ್ಬಿಟ್ಟು. ಇಷ್ಟು ದಿನ ನನಗೆ ಅಂತ ಏನು ತಂದು ಕೊಡ್ತಿರಲಿಲ್ಲ. ಈಗ ಬಸ್ರಿ ಅಂತ ಗೊತ್ತಾದಾಗಿಂದ ಏನು ಡ್ರೈ ಫ್ರೂಟ್ಸ್ ಕೊಡೋದು ಕೇಳಿಯೇ, ಆ ಹಣ್ಣುಗಳು ತಂದು ಹಾಕೋದು ಕೇಳಿಯೇ, ಅದು ಬೇಕಾ ಇದು ಬೇಕಾ ಅಂತ ಕೇಳೋದು ಕೇಳಿಯೇ, ಏನು ಹೊಸಿ ಕೇಳಿಯೇ. ನಂಗಂತೂ ಸಾಕಾಗಿ ಹೋಗ್ಬಿಟ್ಟೈತೆ. ನಂಗಂತೂ ತಿಂದು ಇದನ್ನು ಕೇಳಿದ್ರೆ ಕೊಡಿಸ್ತಾರೆ. ಲೇ ಮಗಳೇ, ಏನೋ ಮಾಡಕ್ಕೆ ಹೋಗ್ತದ್ಲಕ್ಕ ಬೇಡ. ಬುದ್ಧಿ ಬ್ಯಾರೆ ಏನೋ ವಿಷಯದಾಗ ಬಿಸಿ ಅವಳೆ. ನೀನು ವಿಷಯಕ್ಕೆ ಬಂದ್ಲು ಅಂದರೆ ನಾನು ಹಂಗೇನೆ ನೀ ಬುಡಕ್ಕೆ ಬಂದ್ಬಿಡ್ತಾಳೆ. ಅವಳು ತಾಗ ಹುಷಾರು. ಅಮ್ಮ ಸುಮ್ಮನಿರು, ಅಲ್ಲೋ ನಮ್ಮ ಯಜಮಾನ್ರು ಗೊತ್ತಾವ್ರೆ. ಕೇಳು. ಯಾಕೆ ಪ್ರೇಮ ಹಿಂಗೆ ಕುಂತಿದ್ಯಾ? ಮನೆ ಕಳದಲ್ಲಿ ವ್ಯವಸ್ಥೆ ಇವತ್ತು. ಸುಮ್ಮನೆ ಕುಂತ್ಕೊಂಡು ಬೆನ್ನು ಬರಕ್ಕಿಲ್ವಾ? ನೀನು ಬಸ್ರಿ ಹೆಂಗ್ಸು, ಆರಾಮಾಗಿ ನೀನು ರೆಸ್ಟ್ ಮಾಡಬೇಕು. ಅಮ್ಮಂಗೆ ಹೇಳಿದ್ದೀನಿ ತಾನೆ, ನಿಂತಾಗ ಏನು ಕೆಲಸ ಮಾಡಿಸ್ಬೇಡ ಅಂತ. ಏನು ಮಾಡಿಸ್ತಿಲ್ಲ ತಾನೆ. ಹೋಗಿ ಆರಾಮಾಗಿ ಬೆಡ್ ಮೇಲೆ ಮನೆಗೆ ಹೋಗು. ಸ್ಯಾನೆ ಓದ್ಕೊಲ್ ಮೇಲೆ ಕುಂತ್ಕೋಬೇಡ ರೀ. ನನಗೆ ಗೊತ್ತು ನೀವು ನನ್ನ ಎಷ್ಟೊಂದು ಪಿರುತಿ ಮಾಡ್ತೀರಾ ಅಂತ ಹೇಳ್ಬಿಟ್ಟು. ಅಯ್ಯೋ ಏನು ಮಾಡಬೇಕು? ನಾನು ನಿಮ್ಗೆ ಹೇಳ್ಬಾರ್ದು, ನೀವು ಬೇಜಾರು ಮಾಡ್ಕೊತೀರಾ ಹೇಳಿದ್ರೆ. ಆದರೆ ನನಗೆ ಒಂಥರ ಬಸ್ರಿ ಬೈಕೆ ಅಂತಾರಲ್ಲ, ಅಂತ ಬಸ್ರಿ ಬೈಕೆ ಶುರುವಾಗೋಗ್ಬಿಟ್ಟೈತೆ. ಬಸ್ರಿ ಬೈಕಿಯಾ? ಏನು ಬಸ್ರಿ ಬೈಕಿನೇ? ಏನು ಬೇಕು ನಿಂಗೆ ಅಂಥದ್ದು? ಹೇಳು, ನೀನು ಇಂಥದ್ದು ಬೇಕು ತಿನ್ನಕ್ಕೆ ಅಂತ ಹೇಳು. ಅಂತ ತಂದು ಕೊಡೋ ಜವಾಬ್ದಾರಿ ನಂದು. ಮಾವಿನಕಾಯಿ ಕಾಲ ಅಲ್ಲ ಅನ್ನಿಸ್ತದ ಈಗ. ಮಾವಿನಕಾಯಿ ಕಾಲ ಅಲ್ಲ ಈಗ. ಮಾವಿನಕಾಯಿ ಎಲ್ಲ ಸಿಗಕ್ಕಿಲ್ಲ. ಹೇಳು, ಹುಣಸೆಕಾಯಿ ಬೇಕಾ? ಏನು ಬೇಕು? ನೀನು ಬಯಸಿದ್ದೆಲ್ಲನೂ ನಾನು ತಂದು ಕೊಡ್ತೀನಿ. ನನಗಂತೂ ಹೆಣ್ಣು ಮಗನೋ ಗಂಡು ಮಗನೋ ಯಾವುದೋ ಒಂದು ಮಗ ಉಟ್ಬಿಟ್ರೆ ಅಷ್ಟೇ ನಿನಗೆ ಸಾಕು. ಅಯ್ಯೋ, ತಿನ್ನೋದೆಲ್ಲ ಏನ್ರಿ ನೀವು? ಬ್ಯಾಡ ಅಂದ್ರೂ ತಂದು ಎಳಿತಾ ಇದ್ದೀರಾ. ನಾನು ಎಷ್ಟು ಬ್ಯಾಡ ಅಂದ್ರೂ ನೀನು ತಗ ಅಂತ ಹೇಳ್ಬಿಟ್ಟು ಕೊಡ್ತಾನೆ ಇದ್ದೀರಾ ತಿನ್ನಕ್ಕೆ.
ತಿನ್ನೋದ್ರ ಬಗ್ಗೆ ಏನು ಯೋಚನೆ ಇಲ್ಲ ರೀ ನನಗೆ. ನನಗೇನು ಗೊತ್ತಾ, ನಾನು ಬಸ್ರಿ ಬೈಕೆ ಅಂತ ಹೇಳಿದ್ರೆ ನನಗೆ ರೀ ಯಾಕೋ ಗೊತ್ತಿಲ್ಲ, ನನಗೆ ಬಸ್ರಿ ಆದಾಗಿಂದ ಐಫೋನ್ ಬೇಕು ಐಫೋನ್ ಬೇಕು ಅಂತ ಅನ್ನಿಸ್ತಾ ಇತ್ತು ರೀ ನನಗೆ. ಐಫೋನ್ ಒಂದು 70-80 ಸಾವಿರ ರೂಪಾಯಿ ಐಫೋನ್ ಕೊಡಿಸ್ತೀರಾ? ಏನೇ ಕೇಳ್ತಾ ಇದ್ದೀಗ ನೀನು? ಬೈಕೆ ಅಂದ್ರೆ ಐಫೋನಾ? ಹ್ಞೂ ರೀ, ಐಫೋನ್ ಏನೇನಿಯ ಐಫೋನ್ ಗಿಫ್ಟ್ ಕೊಡ್ತೀರಾ? ಹ್ಞೂ ಅಳಿ ಅಂದರೆ ಬಸ್ರಿ ಬೈಕಿನ ಇಲ್ಲ ಅಂತ ಅಂದ್ಬಿಟ್ರೆ ತೊಂದರೆ ಆಗೋಗ್ಬಿಡ್ತದೆ. ನನ್ನ ಮಾತು ಕೇಳಿ, ಬಸ್ರಿ ಬೈಕೆ ಅಲ್ವಾ, ಯೋನೋ ಒಂಚೂರು EMI ಹಾಕ್ಸ್ಬಿಟ್ಟು ಐಫೋನ್ನ ತಂದು ಕೊಡಿ. ಅತ್ತೆ, ಇಂಥದ್ದು ಒಂದು ಬೈಕೆ ಇರ್ತದೆ ಅಂತ ಇವಾಗೇನೇ ನನಗೆ ಗೊತ್ತಾಯ್ತಿರೋದು. ಅಲ್ಲತ್ತೆ, ಇದು ಎಂಥ ಬೈಕೇನತ್ತೆ ಇದು? ಐಫೋನ್ ಬೈಕೆ? ನಾನು ಇವತ್ತೇ ನನಗೆ ಕೇಳ್ತಿರೋದು ಐಫೋನ್ ಬೇಕು ಬೈಕೆ ಅಂತ. ಬಸ್ರಿ ಬೈಕಿಗೆ ಯಾರನ್ನ ಐಫೋನ್ ಕೇಳಿದವ್ರೆ? ಯಾಕಮ್ಮಿ ಬ್ಯಾರೆ ಫೋನ್ ತಗೊಂಡ್ರೆ 10-15 ಸಾವಿರ ರೂಪಾಯಿ ತಗೊಂಡ್ರೆ ಬ್ಯಾಡ ಅಂತದ? ಅದು ಯಾಕೆ 70-80 ಸಾವಿರ ರೂಪಾಯಿ ನೀನು ಬೇಕು ಅಂತೀಯಾ? ಕಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ತಾನೇ ನಾವು. ಅಳಿ ಅಂದ್ರೆ ಅವಳು ತೆಪ್ಪಲ್ಲ, ಅವಳು ಬಸ್ರಿ ಆಗೋಳಲ್ಲ, ಅದೇನೇನಿಯ ತೆಪ್ಪು. ಬಸ್ರಿ ಆಗಿದ್ದಾಗ ಹಂಗೇನೇನಿಯ ಏನೇನೇನೋ ಬೇಕು ಅಂತ ಅನ್ನಿಸ್ತಾ ಇರ್ತದೆ, ಏನೇನೇನೋ ತಿನ್ಬೇಕು ಅಂತ ಅನ್ನಿಸ್ತಾ ಇರ್ತದೆ, ಏನೇನೋ ಸೀರೆ ಉಟ್ಕೋಬೇಕು, ಹೊಸ ರೇಷ್ಮೆ ಸೀರೆ ಬೇಕು, ಒಂದು ಫೋನ್ ಬೇಕು ಐಫೋನ್ ಬೇಕು ಅಂತ ಅನ್ನಿಸ್ತಿರೋದೆಲ್ಲ ಇದೇನೇನಿಯ. ನೋಡಿ, ನೀವು ಕೊಡಿಸ್ಬಿಡಿ ಅತ್ತಾಗ EMI ಹಾಕ್ಸ್ಬಿಟ್ಟು. ಇಲ್ಲ ಟೆನ್ಷನ್ಗೆ ಮಗುಗೇನಾರ ಹೆಚ್ಚಿಗೆ ಕಮ್ಮಿ ಆದರೆ ಸುಮ್ಮನೆ ಸಂದಕ್ಕಿರಕ್ಕಿಲ್ಲ. ಎಲ್ಲ ಹೆಣ್ಮಕ್ಳಿಗೂ ಬೈಕ್ ಇರ್ತದೆ, ಎಲ್ಲ ಗಂಡಂದ್ರೂ ನೆರವೇರಿಸ್ತಿರ್ತಾರೆ. ಓ ರೀ, ನನ್ನ ಫ್ರೆಂಡ್ಗೂ ಅಷ್ಟೇನಿ, ಅವಳು ಗಂಡ ಅವಳು ಲ್ಯಾಪ್ಟಾಪ್ ಕೇಳಿದಕ್ಕೆ ಲ್ಯಾಪ್ಟಾಪನ್ನು ಕೊಡಿಸ್ಬಿಟ್ಟವನೆ ಬೈಕೆ ಅಂತ ಹೇಳ್ಬಿಟ್ಟು. ಹೌದೇ? ಆ, ಅಲ್ಲ, ಈ 70-80 ಸಾವಿರ ಇವಾಗ ಎಲ್ಲಿಂದ ತಗೊಬಿಟ್ಟು ಬರೋದು? ನಿಮ್ಗೆ ಗೊತ್ತಿಲ್ವತ್ತೆ ಎಲ್ಲ ವ್ಯವಹಾರನೂ? ಸುಮ್ಕೇನಿಯಾ ನನ್ನ ಕೈಯಾಗಿಲ್ಲ ಎಲ್ಲ ವ್ಯವಹಾರನೂ. ಎಲ್ಲ ಅಪ್ಪನ ಕೈಯಾಗೇನಿಯ ಇರೋದು. ಈಗ ಈ 70-80 ಸಾವಿರ ರೂಪಾಯಿ ಫೋನು ಅಂತ ಹೇಳಿದ್ರೆ ನೋಡಿ ಹೇಳಿ ಅಂದ್ರೆ ಇಸ್ಕೊಂಡು ಕೊಡ್ಸಿ ಏನು ಆಗಕ್ಕಿಲ್ಲ ಪಾಪ ನನ್ನ ಮಗಳು. ಎಲ್ಲಾನು ಅಷ್ಟೇನಿಯಾ, ಈ ಮನೆಯಾಗ ಅವ್ರು ಹೇಳಿದ್ದೇನೆ ಆಗ್ಬೇಕು, ಕೇಳಿದ್ದೇನೆ ಆಗ್ಬೇಕು. ನಮ್ದಂತೂ ಏನು ಇದು ಮಾಡಂಗಿಲ್ಲ, ಏನು ಇಲ್ಲ. ನನ್ನೇನಿ ಅವ್ರ ಕಾಲಕ್ಕೆ ಬೀಳು ಇವ್ರ ಕಾಲಕ್ಕೆ ಬೀಳು ಅಂತ ಹೇಳ್ತಾರೆ. ನಾನು ಏನು ಅನ್ಕೊಂಡ್ಬಿಟ್ಟಿದ್ರೆ ಎಲ್ಲಾನು ನಾನೇನು ಬೇವರ್ಸಿ ತರ ಕಾಣಿಸ್ತಾ ಇದ್ದೀನಿ ಎಲ್ಲರ ಕಾಲ್ಗೂ ಬೀಳಕ್ಕೆ? ಪದ್ದಿ ಯಾರ ಕಾಲ್ಗೂ ಬೀಳಕ್ಕಿಲ್ಲ, ಜಪ್ಪಯ್ಯ ಅಂದ್ರೂ ಬೀಳಕ್ಕಿಲ್ಲ ನಾನು. ಈ ಹುಡುಗಿ ಯಾಕಲ್ಲ ಹಿಂಗೆ ಕಿರ್ಚ್ತೈತೆ? ಏನೋ ತಲೆ ಕೆಟ್ಟೈತಿ ಅಂತ ಅನ್ನಿಸ್ತದೆ. ಯಾಕವಪ್ಪದು ಹಿಂಗೆ ಕಿರ್ಚ್ತಾ ಇದೀಗ? ಆ ಸಿಟ್ಟು ಬರ್ಸಿದ್ರೆ ಹಿಂಗೇನಿಯ, ನನಗೆ ಪಿತ್ತ ನೆತ್ತಿಗೆರ್ಸಿದ್ರೆ ನನಗೆ ಹಿಂಗೇನಿಯ, ಕಿರ್ಚಾಡ್ಕೊಂಡೇನಿಯ ಓಡಾಡೋದು ನಾನು. ಏನಂತೆ ನನ್ನ ಏನು ಅನ್ಕೊಂಬಿಟ್ಟವ್ರೆ? ನನಗೆ ನಿಮ್ಮ ಮನೆ ಬುಟ್ಟಿ ಬಿದ್ಬಿಟ್ಟಿದೀನಿ ಅಂತ ಅನ್ಕೊಂಬಿಟ್ಟವ್ರ ಏನು? ನನಗೆ ಗೊತ್ತಾಯ್ತು ನೋಡ್ಕೊ ಅಪ್ಪ, ನನ್ಗಂತೂ. ಅಯ್ಯೋ, ನಂದೊಂದು ಕಾಟ ನಿಂದೊಂದು ಕಾಟ. ಸಮಾಧಾನ ಮಾಡ್ಕೊಳವ, ಸಮಾಧಾನ ಮಾಡ್ಕೊಂಡು ಹೋಗು, ಸಿವತ್ ಮನೆಗೆ ಹೋಗು, ಎಲ್ಲ ಸೊರೈತದೆ. ನಾನ್ ಯಾಕೆ ಮನಿ ಕಣ್ಲಿ? ನಾನ್ ಮನಿ ಕಳಕಿಲ್ಲ, ನಾನು ಹೋಯ್ತೀನಿ, ನಾನ್ ಇರಕ್ಕಿಲ್ಲ. ನಾನು ಏನ್ ಅನ್ಕೋಬಿಟ್ಟವ್ರೆಲ್ಲ ಸೇರ್ಕೊಂಡು ಈ ಪೊದ್ದಿ ಹೇಳಿದೆಲ್ಲ ಕೇಳ್ಕೊಂಡು ಬಿದ್ದಿದ್ದಾಳೆ ಅಂತ ಅನ್ಕೋಬಿಟ್ರ? ಈ ಪೊದ್ದಿ ಹೇಳಿದ್ದೇನು ಕೇಳಕ್ಕಿಲ್ಲ. ಈ ಪೊದ್ದಿ ಈ ಮೊದ್ಲೇ ಗೊತ್ತಲ್ಲ, ಈ ಪೊದ್ದಿ ಯಾರು ಅಂತ ಹೇಳ್ಬಿಟ್ಟು ಕೇಳಿದ್ದೆಲ್ಲ ಕೇಳೋದೆಲ್ಲ ಸುಳ್ಳು. ನಾನು ಯಾರ ಮಾತು ನಾನು ಕೇಳಿಸ್ಕೊಳ್ಳೋದಿಲ್ಲ, ಕೇಳೋದೂ ಇಲ್ಲ ರೀ. ಅವಳ ಕತೆಯ ಬುಡಿ, ನಂದು ಐಫೋನ್ ಕತೆಯ ಹೇಳಿ. ಅವಳು ಯಾವಾಗೂ ಕಿರುಚ್ತಾನೆ ಇದ್ದಾಳೆ, ಕಿರುಚ್ಕೊಂಡ್ಲಿ. ಲೇ, ನಿನ್ ಬಸ್ರಿ ಬೈಕಿ ನಾವು ಕಮ್ಮಿ ಮಾಡ್ಕೊಳ್ಳಿ. 70-80 ಸಾವಿರ ರೂಪಾಯಿ ಐಫೋನು ಅಂತಂದ್ರೆ ಅದನ್ನ ಯಾರನ್ನ ಬಸ್ರಿ ಬೈಕಿ ಅಂತಾರ? ಏನು ಐಫೋನು ಬಸ್ರಿ ಬೈಕೆಯಾ? ಮತ್ತೆ ನನ್ನ ಬಸ್ರಿ ಬೈಕಿಗೆ ಐಫೋನ್ ಏನಿಯಾ ಬೇಕು ಅಂತ ಅನ್ನಿಸ್ತೈತೆ ನನ್ಗಲ್ಲಪ್ಪ. ಹೊಟ್ಟೆ ಒಳಗಡೆ ಐತಲ್ಲ ಮಗಿಗೆ ಐಫೋನ್ ಏನಿಯಾ ಬೇಕು ಅದಕ್ಕೆ. ಅದೇ ಭ್ರಮಿಸ್ತೈತೇನೋ ಐಫೋನು ಅಂತ. ಅದಕ್ಕೂ ನನಗೆ ಮೇಲ್ಗಡೆ ಹಂಗೆ ಅನ್ನಿಸ್ತೈತೆ ಐಫೋನು ಅಂತ. ಎಲ್ಲೂ ಮಿಸ್ ಹೊಡಿತಾಯ್ತಲ್ಲ ಪತಿ. ನಂಗೆ ಬ್ಯಾರೆ ಕೆಲಸ ಇರಲ್ಲ, ಬರೀ ಈ ಪ್ರೇಮಿ ಕೆಲಸನೇ ಇದ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ತೆಗ್ದು ಎಲ್ಲ ಜಾಲಿಸ್ಬಿಡ್ತಾ ಇದ್ದೆ. ಆದರೆ ನಂದೇ ನನಗೆ ಟೆನ್ಷನ್ ಹಾಕೊಂತೈತೆ. ಒಂದು ಕಡೆ ಈ ರಾಧಾಕ್ಕೊಂದು, ಇನ್ನೊಂದು ಕಡೆ ನನ್ನ ಗಂಡು ನನ್ನ ಮ್ಯಾಲೆ ಬೈತಾನೆ. ನನ್ನ ಮ್ಯಾಲೆ ಬೈದಾನ ಬಿಟ್ಬಿಟ್ಟೆನಾ? ನಾನು ಬಿಡಕ್ಕಿಲ್ಲ. ನನ್ನನ್ನು ಯಾರನ್ನ ಒಂದು ಮಾತಾದ್ರೂ ನನ್ನ ಕೈ ಸಹಿಸೋಕ್ಕಾಗಿಲ್ಲ. ನಾನಂತೂ ಬಿಡಕ್ಕಿಲ್ಲ ಅಂದರೆ ಬಿಡಕ್ಕಿಲ್ಲ ನಾನಂತೂ. ಆದರೆ ಇವಳಿಗೇನು ಬಸ್ರಿ ಬೈಕೆ ಐಫೋನ ಎಲ್ಲೋ ಮಿಸ್ ಹೊಡಿತೈತೆ. ಇದನ್ನು ಒಂದು ತಲೆನಾಗ ಇಟ್ಕೊಂಡಿರ್ತೀನಿ, ನಿಧಾನ ಕಂಡಿಡಿತೀನಿ. ಇದನ್ನು ಮೊದಲು ನನ್ನ ಗಲಾಟಿನ ಸರ್ ಮಾಡ್ಕೋಬೇಕು. ನನ್ನ ಗಂಡ ಬಿಡು ನೋಡ್ತಾನೆ, ಯಾಕೆ ಸುಮ್ಕೇನೆ. ನೀನು ಬಸ್ರಿ ಹಾಗೆ ಪದ್ದಿ, ನಿನ್ಗೂ ನಿನ್ ಗಂಡ ಐಫೋನ್ ಗಿಫ್ಟ್ ಮಾಡ್ತಾನೆ. ಬಸ್ರಿ ಬೈಕೆ ಅಂದ್ರೆ ಹಂಗೆ ನಿನಿಯ ಐಫೋನ್ ತಗೋಬೇಕು, ಆಮೇಲೆ ಗೋಲ್ಡ್ ಸರ ತಗೋಬೇಕು ಅಂತ ಅನ್ನಿಸ್ತದೆ ರೀ. ನಿಮ್ಮ ಅದೃಷ್ಟಕ್ಕೆ ನನಗೆ ಇನ್ನೂ ಗೋಲ್ಡ್ ಚೈನ್ ತಗೋಬೇಕು ಅಂತ ಅನಿಸ್ಲೇ ಇಲ್ಲ ರೀ. ಹೇಳ್ಬಿಟ್ಟಿದ್ರಿ ಇವತ್ತು 13,300 ರೂಪಾಯಿ ಅಂತ ರೀ ಗ್ರಾಮು. 13,300 ರೂಪಾಯಿಗೆ ನೀವು ಎಲ್ಲಿಂದ ತಗೊಬಿಟ್ಟು ಬಂದು ಕೊಡಿಸ್ತಾ ಇದ್ರಿ ಹೇಳಿ? ನಿಮ್ಮ ಅದೃಷ್ಟಕ್ಕೆ ನನಗೆ ಏನೋ ಐಫೋನ್ ಬೇಕಂತ ಅನ್ಸೈತೆ ಅಷ್ಟೇ ನಿನಿಯ. ಇದನ್ನ ಬಿಟ್ರೆ ನಂಗೆ ಬೇರೆ ಇನ್ನೇನು ಅನಿಸಿಲ್ಲ ನೋಡಿ. ದಯವಿಟ್ಟು ಕೊಡಿಸ್ಬಿಡಿ. ಸರಿ ಆಯ್ತು ಹೇಳು, ಯೋಚನೆ ಮಾಡ್ತೀನಿ ನಾನು. ಬಾಬಾ ಏನ್ ಪದ್ದು? ಹತ್ರಕ್ಕೆ ಬನ್ನಿ ಇಲ್ಲಿ. ಬಾಬಾ ಬಸ್ರಿ ಬೈಕೆ ಅಂತ ಕೇಳಿರೋದು ಏನು ಕೇಳು? 70-80 ಸಾವಿರ ರೂಪಾಯಿ ಫೋನು, ಬರೀ ಐಫೋನ್ ಅಂತ ಕೇಳಿರೋದು ಅಷ್ಟೇ ನಿನಿಯ. ನೀವು ಐಫೋನ್ನ ಕೊಡಿಸ್ರಿ. ಈಗ ಸೆಕೆಂಡ್ ಹ್ಯಾಂಡ್ಲಿಗೆ ಬೇಜಾನ್ ಫೋನ್ ಸಿಗ್ತವೆ. ಎಲ್ಲನ ಅಂಗಡಿ ತಗೋಗ್ಬಿಟ್ಟು ಹುಡುಕ್ರಿ. ಯಾವ್ದನ ಮೊಬೈಲ್ ಹಳೆ ಅಂಗಡಿ ಏನಾಗಿರ್ತಾವಲ್ಲ ಅಲ್ಲಿ ಹೋಗ್ಬಿಟ್ಟು ಹಳೇದು ಯಾವ್ದನ್ನ ಐಫೋನ್ ಕೊಡ್ರಿ ಅಂತ ಹೇಳಿದ್ರೆ ಅವ್ರು ನೀಟಾಗಿ ಸೆಟ್ ಮಾಡಿಬಿಟ್ಟು 20,000 ರೂಪಾಯಿಗೂ ಕೊಟ್ಬಿಡ್ತಾರೆ. ಇವಳು ಕೊಡ್ಸೋಗಂಟ ಬಿಡಕ್ಕಿಲ್ಲ ಅಂತ ನಿಮ್ಗೂ ಗೊತ್ತಲ್ವೇ?
ಅದಕ್ಕೆ ನೀನು ಹೆಂಗಾನ ಮಾಡೋ ಒಂದು 20,000 ರೂಪಾಯಿಗೆ ಸೆಕೆಂಡ್ ಹ್ಯಾಂಡ್ಲು ತಂದು ಕೊಟ್ಬಿಡಿ. ಐಫೋನ್ ಬಸ್ರಿ ಬೈಕೆ ಮುಗ್ದೋಯ್ತಲ್ಲ. ಹಬ್ಬಬ್ಬಬ್ಬ ತಲೆ ಅಂದರೆ ತಲೆ ಪೊದ್ದು ನಿಂಗೆ. ಏ ಮಾಸ್ಟರ್ ಪೀಸು. ಅಯ್ಯೋ ಕರ್ನಾಟಕದೆಲ್ಲ ಎಲ್ಲ ಐತಾ ಮಾಸ್ಟರ್ ಪೀಸು. ಹಾಂ ಇದೊಂದೇ. ಥ್ಯಾಂಕ್ಸ್ ಕಣವ, ಥ್ಯಾಂಕ್ಸು. ಏನೇ ನಿಂಗೆ ಐಫೋನ್ ಬೈಕ್ ಐತಾನೆ, ನಾನು ಕೊಡಿಸ್ತೀನಿ ಐಫೋನ್. ನೀನು ತಲೆನೇ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ಹಾಂ, ಐಫೋನು ನಾಳೆ ಬರ್ತದೆ ಅಂತ ಅನ್ಕೊಬಿಡು. ಹಾಂ ಸರಿನಾ? ನಾಳೆ ನಾಡಿದ್ರಾಗ ತಂದ್ಬಿಟ್ಟು ನಿನ್ನ ಕೈ ಕೊಟ್ಟಿರ್ತೀನಿ ಐಫೋನ್. ಆದರೆ ಇವತ್ತು ಸಂಜೆ ನೀನೇ ತಂದು ಕೊಟ್ಬಿಡ್ತೀನಿ. ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ ಸರಿನೇ? ಆರಾಮಾಗಿರು. ನಿನ್ನ ಬಸ್ರಿ ಆದವಳು ಟೆನ್ಷನ್ ಎಲ್ಲ ತಗೊಬಿಟ್ಟು ಆಮೇಕಿಂದ ಏನಾದ್ರು ಹೆಚ್ಚಿಗೆ ಕಮ್ಮಿ ಮಾಡ್ಕೊಂಬಿಟ್ಟಿಯ ಕಣವ. ಸುಮ್ಮನೆ ಯಾಕೆ ನಿಂತಾಗೆ ತಗೊಬಿಟ್ಟು ಬಂದು ಕೊಡ್ತೀನಿ. ಆಮೇಕಿಂದ ಬಳಸ್ಕೊಳ್ಳಿ ಬಂದ್ಬಿಡು. ಅಯ್ಯೋ, ನಾನೇನು ಬಂದಿರೋದು ನನ್ನ ಗಂಟಗೆ ಜಗಳ ಮಾಡ್ಕೊಂಬಿಟ್ಟು ಬಂದಿದ್ದೀನಿ. ನಾನು ನೋಡ್ರೆ ಇಲ್ಲಿ ಕೂಲಾಗಿ ಮಾತಾಡ್ತಾ ಇವನಿ ಅಲ್ವಾ? ನಾನು ಯಾಕೆ ಹಿಂಗೆ ಕೂಲಾಗಿ ಮಾತಾಡ್ತಾ ಇವನಿ? ಹಾಂ, ಮಾತಾಡಬಾರ್ದು. ನನ್ನ ಗಂಡ ಬಂದ ಮೇಲೆ ಮನೆ ಬಿಟ್ಟು ಹೋಯ್ತೀನಿ. ಅಲ್ಲಿ ಗಂಟೆ ಡ್ರಾಮಾ ಮಾಡಿಬಿಟ್ಟು ಆಮೇಕಿಂದ ಮನೆ ಬಿಟ್ಬಿಟ್ಟು ಹೋದ್ರೂ ಆಯಿತು. ಯಾರು ಕೇಳ್ತಾರೆ ನನ್ನ ಮಾಡ್ತೀನಿ. ನನ್ನ ಗಂಡ ಬುದ್ಧಿ ಕಲಿಸ್ತೀನಿ. ಯಾರ್ಯಾರೋ ಹೇಳಿದ ಮಾತು ಕೇಳ್ಕೊಂಡು ನನ್ನೇ ಬೈತಾನೆ ನನ್ನ ಗಂಡ ಅಂದರೆ ನಾನು ಬಿಡೋಕ್ಕಿಲ್ಲ. ಸುಮ್ಮನೆ ಅಂತೂ ಬಿಡೋಕ್ಕಿಲ್ಲ ನೋಡು. ಲೇ ಬುದ್ಧಿ ಅಂಥದ್ದೇನು ಹೇಳ್ಕೊಟ್ಲೆ? ನಿನ್ನ ಗಂಡ ಹ್ಞೂ ಅಂತ ಹೇಳ್ಬಿಟ್ಟು ಒಪ್ಕೊಬಿಟ್ನಲ್ಲ. ಎಂಥದ್ದೇನು ಕೊಟ್ಟು ಏನು ಹೇಳ್ಕೊಟ್ಲು ಪೊದ್ದಿ ಅಂತ? ನಿನ್ನ ಗಂಡ ಮೊದಲು ಐಫೋನಾ ನಾನು ಕೊಡಿಸ್ಬೇಕು ಆಯ್ತದ ಹಂಗೆ ಹಿಂಗೆ ಅಂತಿದ್ದನು. ಪೊದ್ದಿ ಏನೋ ಗುಸ್ಸ ಪಿಸ ಅಂತ ಹೇಳಿದ ತಕ್ಷಣ ಏನಿಯಾ ಪಟ್ ಅಂತ ಹೇಳ್ಬಿಟ್ಟು ಒಪ್ಕೊಬಿಟ್ನಲ್ಲ. ಅದು ಹಂಗೆ ಅಂತ ಏನು ಹೇಳ್ಕೊಟ್ಲು ನಿನ್ನ ಗಂಡಂಗೆ ಅಂತ ನೀ ಅರ್ಥ ಆಯ್ತಿಲ್ವಲ್ಲ ನನಗೆ. ಮನೆಯಾಳಿ ಯಾವ್ದನ್ನ ಚೆನ್ನಾಗಿರೋ ಅಂಗಡಿ ಅಡ್ರೆಸ್ ಹೇಳ್ತಾರೆ ಸುಮ್ಕಿರಮ್ಮ. ಏನೋ ಅವಳು ಹೇಳ್ಕೊಟ್ಟೋ ಇಲ್ಲ ಇನ್ನೊಬ್ರು ಹೇಳ್ಕೊಟ್ಟೋ, ನಮಗೇನಂತೆ ನನಗೆ ಐಫೋನ್ ಬಂದ್ಬಿಟ್ರೆ ಅಷ್ಟೇನೇನಿಯ ಸಾಕು. ನಂಗೆ ಐಫೋನ್ ಏನಿಯ ಮುಖ್ಯ, ಐಫೋನ್ ಏನಿಯ ಬೇಕು ನಂಗೆ ಅಷ್ಟೇನೇನಿಯ. ನೋಡಮ್ಮ ಯಾವುದೋ ಹೆಸ್ರು ಹೇಳ್ಕೊಂಡು ಬರ್ತದೆ. ಈಗ ನೋಡ್ತಾ ಇರು, ಐಫೋನ್ ಬಂದಿದ ತಕ್ಷಣ ನಾನು ಡ್ಯಾನ್ಸ್ ಮಾಡ್ಕೊಂಡು ಹಾಡು ಹೇಳ್ತೀನಿ. ಪೊದ್ದಿಗಿನ್ನ ಸಂದ ಕೇಳ್ತೀನಿ. ಫೇಮಸ್ ಆಗೋಗ್ಬಿಡ್ತೀನಿ. ಕೊನೆಗೂ ನೀನು ಅನ್ಕೊಂಡಿದ್ದು ಸಾಧನೆ ಮಾಡ್ಬಿಟ್ಟಲ್ಲ ಮಗಳೇ. ಗ್ರೇಟ್ ನೀನಂತೂ ಅನ್ಕೊಂಡಿದ್ದು ಮಾಡ್ತೀಯ ಬಿಡು ನೀನಂತೂ. ನೋಡಿ ರೂಮಾಗ ಆರಾಮಾಗೆ ಬಾದಾಮಿ ಗೋಡಂಬಿ ಎಲ್ಲ ತಂದು ನಿನ್ನ ಗಂಡ ತಿನ್ಕೊಂಡು ಸುಮ್ಮನೆ ಮನೆಗೆ ಹೋಗು. ಇನ್ನು ಆಮೇಕಿನ ಸಂಜೆ ಆಯಿತು, ಎಲ್ಲ ಕೆಲಸಗಳು ಮಾಡಿಸ್ತಾರೆ ನಿಂತಾಗೇನಿಯ. ಯಾಕೆ ಬೇಕು ಬಸ್ರಿ ಅಂತ ಐತಲ್ಲ, ಹೋಗೋಗು ಮನೆಗೆ ಹೋಗು. ಸರಿ ಕಣಮ್ಮ. ಅಮ್ಮ ಇಬ್ರು ಸೇರ್ಕೊಂಡೆ ವಿಡಿಯೋ ಮಾಡೋಣ. ಅಮ್ಮ ಮಗಳು ಅಂತ ಫೇಮಸ್ ಆಗೋಗ್ಬಿಡ್ತೀವಿ. ಸರಿ ಆಯಿತು.